ಈ ಪ್ರೀತಿ ಪ್ರೇಮ ಲವ್ ಅನ್ನೋದಿದೆಯಲ್ಲ, ಸಿಂಗಲ್ ಆಗಿದ್ರೆ ಮುಂದೆ ನೋಡ್ಕೊಳ್ಳಿ ಸಿಗುತ್ತೆ ಅಂತ. ಅಯ್ಯೋ ಡಬಲ್ ಮೀನಿಂಗು ಸರ್. ಮುಂದೆ ನೋಡ್ಕೊಳ್ಳಿ ಸಿಗುತ್ತೆ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೆಬ್ರವರಿ 14 ಏನಿದು? ಫೆಬ್ರವರಿ 14 ನಮ್ಮ ಫ್ರೆಂಡ್ ಬರ್ತ್ಡೇ ಐತೆ. ಚೀಟೆ ಜಾಸ್ತಿ ಆಗಿರುತ್ತೆ. ಎಂತ ಚೀಟೆ ಅಂದ್ರೆ ಅದು ಟೇಬಲ್ ಬ್ರೋ. 2 ಜನ ಹೆಂಡ್ತಿರು 2 ಜನನು ಕೈ ಕೊಟ್ಟು ಹೊಂಟೋದ್ರು. ಸಿಂಗಲ್ ಆಗಿರೋರು ದಯವಿಟ್ಟು ಸಿಂಗಲ್ ಆಗಿ ಇರಿ, ಲೈಫ್ ತುಂಬಾ ಚೆನ್ನಾಗಿದೆ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಮತ್ತು ನೀರಿವೆಯಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ, ನೋ ವೇ. ಇವಾಗ ಲವರ್ಸ್ ಆಗಿರ್ತಾರೆ, ಆದ್ರೂ ಬಾಯ್ ಬೆಸ್ಟ್ ಗರ್ಲ್ ಬೆಸ್ಟ್ ಅಣ್ಣ ತಂಗಿ ಅಂತ ಓಡಾಡ್ತಿರ್ತಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಬ್ರದರ್ಸ್ ಅಂದ್ರೆ ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಅವ್ರ ಬ್ರದರ್ಸ್ ಅನ್ಕೊಳ್ಳಿ. ಪಾಪ ಬ್ರೋ, ಅದರಿಂದ ಎಷ್ಟೋ ಹುಡುಗರು ಲೈಫ್ ಹಾಳಾಗ್ಬಿಟ್ಟಿದೆ ಬ್ರೋ. ಲವರ್ ಇದ್ರು ಬೆಸ್ಟಿ ಅನ್ಕೊಂಡು ನಿನ್ನ ಲವ್ ಮಾಡ್ತೀನಿ, ಇವನನ್ನ ಮದುವೆ ಆಗ್ತೀನಿ, ಇನ್ನೊಬ್ಬ ಗಂಡ ಸಿಗದೆ ಇಟ್ಕೋತೀನಿ. ಇವನು ಲವ್ ಮಾಡೋದು ಅವನು ಲವ್ ಮಾಡೋದು, ಸುಮ್ಮನೆ ಮೆಜೆಸ್ಟಿಕ್ ಹೋದ್ರೆ ಮೂಸು ನೋಡಲ್ಲ, ಜೀವನದಲ್ಲಿ ಮುಂದೆ ಬಾ. ಯಾರ್ದೋ ಗಾಡಿ ಇವ್ನು ಸರ್ವಿಸ್ ಮಾಡ್ದಂಗೆ ಅನ್ಕೊಂಡು ನೋಡ್ತೀರಾ ಬ್ರೋ? ನಾವು ಇನ್ನೊಂದು ಹೇಳ, ನಾವ್ ಯಾವತ್ತು ಹುಡುಗಿಯರ್ನ ನಮಗ್ ಬರ್ಬೇಕು ಬೀಳ್ಬೇಕು ಅಂತ ಇರಲ್ಲ, ನಮ್ಮಿಂದೆ ಬರ್ಲಿ ಅವಾಗ ನೋಡ್ಕೋತೀವಿ ಅಷ್ಟೇ. ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ಅವ್ರು ನಮಗ್ ರೆಸ್ಪೆಕ್ಟ್ ಮಾಡ್ಬೇಕು, ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಈ ಜನರೇಷನ್ ಅಲ್ಲಿ ಕ್ರಶ್ ಅಟ್ರಾಕ್ಷನ್ ಲವ್ ಅನ್ಕೊಂಡು ಲವ್ ಮಾಡ್ತಾರೆ. 1 ವರ್ಷ ಇರ್ತಾರೆ, 6 ತಿಂಗಳು ಇರ್ತಾರೆ, ಬಿಟ್ಟು ಹೋಗ್ತಾರೆ. ಇದು ಲವ್ ಬ್ರೋ? ನೀವ್ ಹೇಳಿ. ಇದು ಲವ್ ಅಲ್ಲ, ಅಟ್ರಾಕ್ಷನ್ ಇರ್ತಾರೆ. ಉಪ್ಪಿ ಬಸ್ ಒಂದು ಡೈಲಾಗ್ ಇದೆ ಗೊತ್ತಾ, ಅದ್ ಹೇಳಕ್ಕಾಗಲ್ಲ ಬಿಡಿ. ತೀಟೆ ತೀರಿಸ್ಕೊಳ್ಳೋದು ಅಂತ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂದ್ರೆ ಫುಲ್ ಬೆನಿಫಿಟ್ಸ್. ನಿಜ ನನ್ಗಳು ಬರ್ತಿದೆ. 5 ನಿಮಿಷ ಸುಖಕ್ಕೋಸ್ಕರ ಸುಮ್ಮನೆ ಬಾಳ್ಬೇಕಾಗಿರೋ ಜೀವನ ಹಾಳು ಮಾಡ್ಕೋಬಾರ್ದು. ಹರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ಗಂಟೆನ ಮಾತ್ರ ಹೊಡಿಯೋದು ಮರಿಬೇಡಿ. ಹೊಡಿರಿ ಗಂಟೆ ಹೊಡಿರಿ. ತಿರುಪತಿ ಗಿರಿವಾಸ.